ಸೂಪರ್ ಆಗಿದೆ ಪಿಕ್ಚರ್. ಲಾಸ್ಟ್ ಮೂಮೆಂಟಲ್ಲಿ ಅರುಂಧತಿ ಅವ್ರು ನಾಲ್ಕು ಸೂಪರ್ ಮಾಡಿದ್ದಾರೆ. ಅಜ್ಜಿ ಆ್ಯಕ್ಟಿಂಗ್ ಸೂಪರ್ ಮಾಡಿದ್ದಾರೆ. ಲಾಸ್ಟಲ್ಲಿ ಅನುಭವ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಸರ್, ಪರವಾಗಿ ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಬ್ರೋ. ಡಿಫ್ರೆಂಟ್ ಇದೆ, ಸ್ಟೋರಿ ಡಿಫ್ರೆಂಟ್ ಆಗಿದೆ. ಸೊ ನೋಡ್ಬೋದು. ಅನುಪ್ರಭಾಕರ್ದು ಹೊಸ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅವ್ರನ್ನವ್ರೆ, ಹೊಸ ಆ್ಯಂಗಲಲ್ಲಿ ಅವ್ರು ಈ ಥರ ಮಾಡ್ಬೋದು ಅಂತ. ಸೊ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಆದರೂ ಕೂಡ ಸ್ಟೋರಿ ಚೆನ್ನಾಗಿದೆ ಬ್ರೋ. ಟೋಟಲ್ ಡಿಫ್ರೆಂಟ್ ಅಂದರೆ ಅನುಪ್ರಭಾಕರ್ದೇ ಇರೋದು ಟೋಟಲಿ ಡಿಫ್ರೆಂಟ್ ಆಗಿದೆ. ಕ್ಯಾರೆಕ್ಟರ್ ವೈಸ್ ಅವರು ಇಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮಾಡಿರೋದಕ್ಕೆ, ಬಟ್ ಇವಾಗ ಮಾಡಿರೋದಕ್ಕೂ ಡಿಫ್ರೆಂಟ್ ಆಗಿದೆ. ಹೊಸ ಹೀರೋ ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ, ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಆಯಿತು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ನೋಡ್ಬೋದು. ಅನುಪ್ರಭಾ ಫಸ್ಟ್ ಕ್ಲಾಸ್ ಮಾಡಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ಅನುಪ್ರಭಾಕರ್ ಚೆನ್ನಾಗಿದೆ. ಅನುಪ್ರಭಾ ಫುಲ್ಲು ಫನ್ಫಿಲ್ಡ್ ಆಗಿತ್ತು. ನೆಕ್ಸ್ಟ್ ಹಾಫ್ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಟರ್ನ್ ಓವರ್ ಆಗುತ್ತೆ ಅಂತ. ಅನುಪ್ರಭಾಕರ್ ಮ್ಯಾಮ್ದಂತೂ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಹಾಗೆ ಫಸ್ಟ್ ಮೂವಿನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಆ್ಯಕ್ಟರ್ಸ್ನ ಎಲ್ಲ ಹಾಕ್ಕೊಂಡು ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದಕ್ಕಿಂತ ಇನ್ನೇನು ಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಮೂವಿ ಇದೇ ಥರ ತೆಗಿಬೇಕು ಅಂತ ತುಂಬ ಹಾರೈಸ್ತೀನಿ ಸರ್. ಈ ಮೂವಿಲಿ ಕಾಮಿಡಿ ಆ್ಯಕ್ಟರ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸ್ಟಾರ್ಟಿಂಗ್ ಹೆಂಗೆಂಗೋ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಮೂವಿ ತುಂಬ ಇಷ್ಟ ಆಯಿತು. ಇದೇ ರೀತಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಮೂವಿ ಕೊಡಬೇಕಂತ ಹಾರೈಸ್ತೀನಿ. ನಿಮಗೆ ಫಸ್ಟ್ ಮೂವಿನೇ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇನ್ನೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬಯಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ವೆರಿ ಆಲ್ ದ ಬೆಸ್ಟ್ ಮೂವಿ. ಎಲ್ಲರೂ ಬಂದು ನೋಡಬೇಕು ಆ್ಯಂಡ್ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಗುಡ್ ಚೆನ್ನಾಗಿದೆ ಸರ್. ಬರೀ ಹಿಟ್ಟಾಗಲಿ ಫಿಲಮ್. ಸರಿಯಾಗಿದೆ ಮೂವಿ. ಮೂವಿ ಚೆನ್ನಾಗಿದೆ ಬ್ರೋ. ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಸೆಂಟಿಮೆಂಟ್ ಇದೆ ಲಾಸ್ಟ್ ಸೀನಲ್ಲಿ, ಅದೊಂದು ಚೆನ್ನಾಗಿ ಇಷ್ಟ ಆಗಿದೆ ಅಷ್ಟೇ ನನಗೆ ಮೇಯ್ನಾಗಿ. ಮೂವಿ ಚೆನ್ನಾಗಿದೆ ಸರ್. ಫಸ್ಟ್ನೇದಾಗಿ ಹಗ್ಗ ಅಂದರೆ ಏನು ಅಂತ ಅದು ಗೊತ್ತೇ ಆಗಲ್ಲ, ಅಲ್ಲಿ ಹೋಗಿ ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ. ಅಂದರೆ ಇದು ಫ್ಯಾಮಿಲಿ ಮೂವಿ ಸರ್. ಇದರಲ್ಲಿ ತುಂಬ ಏನೇನೋ ತೋರಿಸಿಲ್ಲ, ಕತೆ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತಲೂ ತುಂಬ ಚೆನ್ನಾಗಿದೆ. ಅನುಪ್ರಭಾಕರ್ ಆ್ಯಕ್ಟಿಂಗು ಮತ್ತು ಅವ್ರ ಅತ್ತೆ ಆ್ಯಕ್ಟಿಂಗ್ ಅಂತೂ ಸೂಪರ್. ಸಂಭಾಷಣೆ ಎಲ್ಲ ದೃಶ್ಯ ಎಲ್ಲದೂ ತುಂಬ ಚೆನ್ನಾಗಿದೆ ಸರ್. ಇಡೀ ಫ್ಯಾಮಿಲಿ ನೋಡ್ಬೋದಂತ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ. ಮೈಲ್ಡ್ ಆಗಿ ಚೆನ್ನಾಗಿದೆ.